ಒಬ್ಬ ಶಿಕ್ಷಕ, ಸಾಮಾನ್ಯ ಜೀವನ. ಆದರೆ ಅವನ ಹೆಸರೇ ಒಂದು ದಿನ ಕರ್ನಾಟಕದ ಜನರಲ್ಲಿ ಭಯ ಹುಟ್ಟಿಸುವ ಹೆಸರಾಯಿತು. ಅವನೇ ಸೈನೈಡ್ ಮೋಹನ್. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಅಪರಾಧ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಕಾರಣವಾದ ಸೈನೈಡ್ ಮೋಹನ್ ಪ್ರಕರಣದ ಬಗ್ಗೆ ತಿಳಿದುಕೊಳ್ಳೋಣ. 2009ನೇ ವರ್ಷ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಒಂದೇ ರೀತಿಯ ಕೆಲವು ವಿಚಿತ್ರ ಸಾವುಗಳು ನಡೆಯುತ್ತಿದ್ದವು. ಮೊದಲಿಗೆ ಅವು ಸಾಮಾನ್ಯ ಸಾವುಗಳಂತೆ ಕಂಡರೂ ಒಂದೊಂದೇ ಪ್ರಕರಣವನ್ನು ಜೋಡಿಸುತ್ತಾ ಹೋದ ಪೊಲೀಸರಿಗೆ ಒಂದು ಅಚ್ಚರಿಯ ಸಂಗತಿ ಗೊತ್ತಾಯಿತು. ಸತ್ತಿದ್ದ ಮಹಿಳೆಯರೆಲ್ಲರಿಗೂ ಕೆಲವು ಸಾಮಾನ್ಯ ಲಕ್ಷಣಗಳಿದ್ದವು. ಹೆಚ್ಚಿನವರು ಮದುವೆಯಾಗದವರು ಅಥವಾ ವೈಯಕ್ತಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದವರು. ಎಲ್ಲರೂ ಸಾವಿಗೆ ಮುನ್ನ ಒಬ್ಬ ವ್ಯಕ್ತಿಯ ಸಂಪರ್ಕದಲ್ಲಿದ್ದರು. ಆದರೆ ಆ ವ್ಯಕ್ತಿ ಯಾರು? ತನಿಖೆ ಮುಂದುವರಿದಂತೆ ಪೊಲೀಸರ ಅನುಮಾನ ಮೋಹನ್ ಕುಮಾರ್ ಎಂಬ ವ್ಯಕ್ತಿಯ ಮೇಲೆ ಬಿತ್ತು. ಹೊರಗೆ ನೋಡಲು ಅವನು ಸಾಮಾನ್ಯ ವ್ಯಕ್ತಿ. ಒಂದು ಕಾಲದಲ್ಲಿ ಶಿಕ್ಷಕರಾಗಿಯೂ ಕೆಲಸ ಮಾಡಿದ್ದರು. ಆದರೆ ಪೊಲೀಸರ ತನಿಖೆಯ ಪ್ರಕಾರ ಅವರು ಮಹಿಳೆಯರೊಂದಿಗೆ ಪರಿಚಯ ಬೆಳೆಸಿ ಮದುವೆಯಾಗುವುದಾಗಿ ನಂಬಿಕೆ ಮೂಡಿಸುತ್ತಿದ್ದರು. ನಂತರ ಮದುವೆಗೆ ಮುನ್ನ ದೇವಸ್ಥಾನಕ್ಕೆ ಹೋಗೋಣ ಅಥವಾ ದೂರದ ಊರಿಗೆ ಹೋಗೋಣ ಎಂದು ಹೇಳಿ ಅವರನ್ನು ಕರೆದುಕೊಂಡು ಹೋಗುತ್ತಿದ್ದರು. ಅಲ್ಲಿ ಗರ್ಭ ನಿರೋಧಕ ಮಾತ್ರೆ ಎಂದು ಹೇಳಿ ಒಂದು ಮಾತ್ರೆಯನ್ನು ಸೇವಿಸಲು ನೀಡುತ್ತಿದ್ದರು ಎಂದು ತನಿಖೆಯಲ್ಲಿ ತಿಳಿದು ಬಂದಿತು. ಆ ಮಾತ್ರೆಯಲ್ಲಿ ವಿಷಕಾರಿ ಪದಾರ್ಥವಿದ್ದ ಕಾರಣ ಮಹಿಳೆಯರು ಮೃತಪಟ್ಟರೆಂದು ಪೊಲೀಸರು ಆರೋಪಿಸಿದರು. ಸಾವು ಸಂಭವಿಸಿದ ನಂತರ ಅವರ ಚಿನ್ನಾಭರಣ ಮತ್ತು ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗುತ್ತಿದ್ದರು ಎಂದು ತನಿಖೆಯಲ್ಲಿ ತಿಳಿದುಬಂತು. ಬಹಳ ವರ್ಷಗಳವರೆಗೆ ಈ ಪ್ರಕರಣಗಳು ಪರಸ್ಪರ ಸಂಬಂಧವಿಲ್ಲದಂತೆ ಕಾಣುತ್ತಿದ್ದವು. ಆದರೆ 2009ರಲ್ಲಿ ಒಂದು ಪ್ರಕರಣದ ತನಿಖೆಯ ವೇಳೆ ಸಿಕ್ಕ ಮೊಬೈಲ್ ಕರೆಗಳ ಮಾಹಿತಿ ಮತ್ತು ಇತರ ಸಾಕ್ಷ್ಯಾಧಾರಗಳು ಪೊಲೀಸರನ್ನು ಮೋಹನ್ ಕುಮಾರ್ ಅವರಿಗೆ ತಲುಪಿಸಿದವು. ಬಂಧನದ ನಂತರ ನಡೆದ ತನಿಖೆಯಲ್ಲಿ ಹಲವು ಹಳೆಯ ಪ್ರಕರಣಗಳ ನಡುವಿನ ಸಂಬಂಧವು ಬೆಳಕಿಗೆ ಬಂತು. ನಂತರ ನ್ಯಾಯಾಲಯದಲ್ಲಿ ನಡೆದ ವಿಚಾರಣೆಗಳ ಬಳಿಕ ಅನೇಕ ಕೊಲೆ ಪ್ರಕರಣಗಳಲ್ಲಿ ಅವರು ತಪ್ಪಿತಸ್ಥರೆಂದು ತೀರ್ಪು ನೀಡಲಾಯಿತು. ಈ ಪ್ರಕರಣ ಕರ್ನಾಟಕದ ಕ್ರಿಮಿನಲ್ ಇತಿಹಾಸದಲ್ಲಿ ಅತ್ಯಂತ ಚರ್ಚಿತ ಪ್ರಕರಣಗಳಲ್ಲಿ ಒಂದಾಗಿ ಉಳಿದಿದೆ. ಈ ಘಟನೆ ಸಮಾಜಕ್ಕೆ ಒಂದು ದೊಡ್ಡ ಪಾಠವನ್ನು ನೀಡುತ್ತದೆ. ಅಪರಿಚಿತರ ಮೇಲೆ ಅತಿಯಾದ ನಂಬಿಕೆ ಇಡುವುದು ಎಷ್ಟು ಅಪಾಯಕಾರಿ ಎಂಬುದನ್ನು ಈ ಘಟನೆ ತೋರಿಸಿಕೊಡುತ್ತದೆ. ನಿಮಗೆ ಇಂತಹ ನೈಜ ಕ್ರೈಮ್ ಕಥೆಗಳು ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.